ನಮಸ್ಕಾರ. ಬದುಕು ಚಾನೆಲ್ಗೆ ಸ್ವಾಗತ. ಇತ್ತೀಚೆಗೆ ಭಾರತದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅತ್ಯಂತ ಸುದ್ದಿ ಹಾಗೂ ಪ್ರಸಿದ್ಧ ಪಡೆಯುತ್ತಿರುವುದು ದಕ್ಷಿಣ ಭಾರತದ ಮಲಯಾಳಂ ಸಿನಿಮಾ ಇಂಡಸ್ಟ್ರಿ. ಇತ್ತೀಚೆಗೆ ಮಲಯಾಳಂ ಇಂಡಸ್ಟ್ರಿಯಿಂದ ಹೊರಬರುತ್ತಿರುವ ಚಿತ್ರಗಳು ಭಾರತಾದ್ಯಂತ ಹೆಸರು ಮಾಡುತ್ತಿರುವುದಲ್ಲದೆ ಅತ್ಯಂತ ಯಶಸ್ವಿ ಚಿತ್ರಗಳಾಗುತ್ತಿವೆ. ಮಲಯಾಳಂ ಸಿನಿಮಾಗಳಲ್ಲಿ ಮೊದಲಿನಿಂದಲೂ ಕಥೆಗೆ ಪ್ರಾಮುಖ್ಯತೆ ಕೊಡಲಾಗುತ್ತದೆ. ಕತೆ ಹಾಗೂ ಸರಳತೆ ಸಿನಿಮಾದ ಪ್ರಮುಖ ಜೀವಾಳವಾಗಿರುತ್ತದೆ. ಬೇರೆ ಭಾಷೆಯ ಸಿನಿಮಾಗಳಿಗೆ ಹೋಲಿಸಿದರೆ ಮಲಯಾಳಂ ಚಿತ್ರಗಳಲ್ಲಿ ಅದ್ದೂರಿ ಸಿನಿಮಾ ಸೆಟ್ಗಳು, ಹೈ ಬಜೆಟ್ ಚಿತ್ರಗಳು ಬಹಳ ಕಡಿಮೆ ಎಂದೇ ಹೇಳಬೇಕು. ಅದರಲ್ಲೂ ಕರೋನಾ ಸಮಯದ ಲಾಕ್ಡೌನ್ ಸಮಯದಲ್ಲಿ ಮನೆಯಲ್ಲೇ ಬಂದಿಯಾಗಬೇಕಾದ ಸಮಯದಲ್ಲಿ ಜನರು OTT ಪ್ಲ್ಯಾಟ್ಫಾರ್ಮ್ಗಳಿಗೆ ಎಲ್ಲ ಭಾಷೆಯ ಸಿನಿಮಾಗಳನ್ನು ವೀಕ್ಷಿಸತೊಡಗಿದರು. ಆ ಸಮಯದಲ್ಲಿ ಮಲಯಾಳಂ ಸಿನಿಮಾಗಳ ಕತೆ ಭಿನ್ನತೆ ಜನರಿಗೆ ಅರಿವಾಗತೊಡಗಿತು ಎಂದು ಹೇಳಬೇಕು. ಹಾಗಾಗಿ ಇತ್ತೀಚಿನ 4-5 ವರ್ಷಗಳಿಂದ ಮಲಯಾಳಂ ಸಿನಿಮಾಗಳು ಬಹುಬೇಡಿಕೆಯ ಚಿತ್ರಗಳಾದವು. ಅದು ಈ ವರ್ಷ ಅಂದರೆ 2024ರಲ್ಲಿ ಬಂದ ಕಡಿಮೆ ಬಜೆಟ್ ಚಿತ್ರಗಳಾದ ಮನ್ಯುಮಲ್ ಬಾಯ್ಸ್, ಪ್ರೇಮಾಲು, ಬ್ರಹ್ಮಯೋಗಂ, ವರ್ಷಗಳಂ ಶೇಷಂ, ಆವೇಶಂ ಚಿತ್ರಗಳು ಭರ್ಜರಿ ಯಶಸ್ಸು ಗಳಿಸಿದವು. ಇದಕ್ಕೆ ಮತ್ತೊಂದು ಕಾರಣ ಎಂದರೆ ಬೇರೆ ಇಂಡಸ್ಟ್ರಿಗಳಲ್ಲಿ ಅಂತಹ ಒಳ್ಳೆಯ ಚಿತ್ರಗಳು ರಿಲೀಸ್ ಆಗುತ್ತಿಲ್ಲ. ಅದು ತಮಿಳು ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೇರೆ ಹೊಸ ಚಿತ್ರಗಳು ರಿಲೀಸ್ ಆಗದೆ ಹಳೆಯ ಅನೇಕ ಚಿತ್ರಗಳನ್ನೇ ರಿಲೀಸ್ ಮಾಡಲಾಗುತ್ತಿತ್ತು. ಅದರಲ್ಲಿ ಮನ್ಯುಮಲ್ ಬಾಯ್ಸ್ ಚಿತ್ರದ ಬಹುತೇಕ ಡೈಲಾಗ್ಗಳು ತಮಿಳ್ ಭಾಷೆಯಾಗಿದ್ದರಿಂದ ಮತ್ತು ಕಮಲ್ ಹಾಸನ ಗುಣ ಚಿತ್ರದ ಹಾಡುಗಳು ಕೂಡ ಈ ಚಿತ್ರ ತಮಿಳುನಾಡಿನಲ್ಲಿ ಭರ್ಜರಿ ಯಶಸ್ಸು ಗಳಿಸಲು ಒಂದು ಕಾರಣ ಎಂದೇ ಹೇಳಬೇಕು. ಈ ಚಿತ್ರವು ಕೇವಲ 20 ಕೋಟಿ ಬಜೆಟ್ನಲ್ಲಿ ತಯಾರಾದ ಈ ಚಿತ್ರವು ಸುಮಾರು 200 ಕೋಟಿಗಿಂತ ಹೆಚ್ಚು ಗಳಿಸಿ ಭರ್ಜರಿ ಯಶಸ್ಸು ಕಂಡ ಚಿತ್ರವಾಗಿದೆ. ಹಾಗೆ ಮತ್ತೊಂದು ಚಿತ್ರವಾದ ಪ್ರೇಮಾಲು ಕೇವಲ 3 ಕೋಟಿ ಬಜೆಟ್ನ ಈ ಚಿತ್ರ 136 ಕೋಟಿಯ ಗಳಿಕೆ ಕಂಡಿದೆ. ಅದ್ದೂರಿ ಸಿನಿಮಾ ಸೆಟ್, ಹೈ ಬಜೆಟ್ ಹಾಗೂ ಪ್ರಸಿದ್ಧ ನಟ ನಟಿಯರಿದ್ದರೆ ಮಾತ್ರ ಒಂದು ಚಿತ್ರ ಯಶಸ್ಸು ಗಳಿಸುತ್ತದೆ ಎಂಬುದು ಸುಳ್ಳು ಎಂಬುದನ್ನು ಸಿನಿಮಾ ಪ್ರೇಮಿಗಳು ತಿಳಿಸಿಕೊಟ್ಟಿದ್ದಾರೆ. ಮಲಯಾಳಂನ ಈ ಯಶಸ್ಸು ಗಳಿಸಿದ ಈ 2 ಚಿತ್ರಗಳು ಪ್ರಸಿದ್ಧ ನಟ ನಟಿಯರು ಹಾಗೂ ಅದ್ದೂರಿ ಸಿನಿಮಾ ಸೆಟ್ಗಳು, ಫಾರಿನ್ ಲೊಕೇಶನ್ಗಳು ಯಾವುದೂ ಇಲ್ಲ. ಆದರೂ ಈ 2 ಚಿತ್ರಗಳು ಪ್ರೇಕ್ಷಕರ ಮನಸ್ಸನ್ನು ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ. ಮಲಯಾಳಂ ಮಾತ್ರವಲ್ಲದೆ ಕನ್ನಡ ಸಿನಿಮಾಗಳಾದ 777 ಚಾರ್ಲಿ, ಕಾಂತಾರ, ಗರುಡಗಮನದಂತಹ ಚಿತ್ರಗಳು ಯಶಸ್ವಿ ಚಿತ್ರಗಳಾಗಿ ಭಾರತಾದ್ಯಂತ ಹೆಸರು ಗಳಿಸಿದ ಚಿತ್ರಗಳಾಗಿವೆ. ಹಾಗೆಯೇ ಬಹಳ ಸರಳವಾದ ಕಥೆಯು ಒಂದು ಸಪ್ತರ ಸಾಗರದಾಚೆ ಎಂಬ ಸಿನಿಮಾ ಪ್ರೇಕ್ಷಕರನ್ನು ಮೋಡಿ ಮಾಡುವಲ್ಲಿ ಯಶಸ್ವಿಯಾಗಿದೆ. ಏನೇ ಆಗಲಿ ಈ ಸಲ ಕಾಂತಾರ ಚಿತ್ರದ ಭಾಗ 1ನ್ನು ಪ್ರೇಕ್ಷಕರು ಬಹಳ ನಿರೀಕ್ಷೆಯಿಂದ ಕಾಯುತ್ತಾ ಇದ್ದಾರೆಂಬುದು ಅಷ್ಟೇ ನಿಜ.